ಮಹಾತ್ಮ ಗಾಂಧಿಯವರ ಹೆಸರು ಪ್ರತಿಯೊಂದು ಕೆಲಸದಲ್ಲೂ ಶಾಶ್ವತವಾಗಿದೆ. ಜಲ್ ಜೀವನ್ ಮಿಷನಲ್ಲಿ ಮನೆ ಮನೆಗೂ 55 ಲೀಟರ್ ನೀರು ಕೊಡುವಂಥ ದೃಷ್ಟಿಯಲ್ಲಿ ಶುದ್ಧ ಕುಡಿಯೋ ನೀರು ಕೊಡುವಾಗ ಅವರ ಆದರ್ಶಗಳು ಜೀವಿತವಾಗಿದೆ. ಆವಾಸ್ ಯೋಜನೆ ಮೂಲಕ ಮನೆಗಳು ಕೊಡೋ ಸಮಯದಲ್ಲಿ ಅವರ ಆದರ್ಶಗಳು ಜೀವಿತವಾಗಿದೆ. ಈ ವಿಕಸಿತ ಭಾರತದ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಮಾಡಬೇಕು ಅಂತ ಗುರಿ ಇಟ್ಟಿದ್ದೀವಿ. ಜೊತೆಗೆ ಸ್ವದೇಶಿ ದೃಷ್ಟಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಎಲ್ಲನೂ ಕೂಡ ಪೂಜ್ಯ ಮಹಾತ್ಮ ಗಾಂಧಿ ಅವರ ಆದರ್ಶದೊಂದಿಗೆ ನಡೀತಾ ಇರ್ತಕ್ಕಂಥ ಹೋರಾಟ. ಇವರು ಬರೀ ಹೆಸರು ಬದಲಾವಣೆಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ರೀತಿಯ ನಿಜವಾದಂಥ ಆಧಾರ ಇಲ್ಲ ಅಂತ ನಮ್ಮ ಸ್ಪಷ್ಟವಾದಂಥ ನಿಲುವು. ಪ್ರತಿ ಕೆಲಸದಲ್ಲೂ ಕೂಡ ಅವರ ಆದರ್ಶವಾಗಿ ಜೀವಿತವಾಗಿದೆ. ಇವತ್ತು ಬರೀ ಅವರು ಹಿಂದೆ ಇರ್ತಕ್ಕಂಥ UPA ಸರ್ಕಾರ ಇರ್ಬೋದು, ಇಲ್ಲಿಯೂ ಕೂಡ ಅವ್ರ ಕೆಲಸ ನೋಡ್ಕೊಳ್ಳಿ, ಇಲ್ಲಿ ಜನರಿಗೆ ನ್ಯಾಯ ಕೊಡುವಂಥದ್ದು ಕೆಲಸ ಆಗಲಿ, ಬೇರೆಯವ್ರದ್ದು ಏನು ಒಳ್ಳೆ ಕೆಲಸ ನಡೀತಾ ಇದೆ ಅದನ್ನ ಟೀಕಿಸುವಂಥದ್ದು ಏನು ನೈತಿಕತೆ ಇಲ್ಲದೇ ಇರ್ತಕ್ಕಂಥ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ವಿಫಲ ಆಗ್ತಾ ಇದೆ. ಈಗ ಇನ್ನೊಂದು ಕಡೆ ಆಡಳಿತನೂ ಕೂಡ ದುರ್ಬಳಕೆ ಆಗ್ತಾ ಇರ್ತಕ್ಕಂಥದ್ದು ಅನೇಕ ಉದಾಹರಣೆಗಳಿದ್ದಾವೆ. ಇವತ್ತು ಡ್ರಗ್ಸು ಏನು ಇದು ಇಡೀ ರಾಜ್ಯದಲ್ಲಿ ಅದರ ಮಾರಾಟಕ್ಕೆ ಕೇಂದ್ರ ಆಗ್ತಾ ಇದೆ. ನಿಜಕ್ಕೂ ಅದು ಖಂಡನೀಯ. ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಈ ಕೇಂದ್ರಗಳು ಅಂದರೆ ಸಾಮಾನ್ಯ ಡ್ರಗ್ಗಳಲ್ಲ, ಇದು ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಕಾರ್ಖಾನೆ ವ್ಯವಸ್ಥೆಯನ್ನು ಬೇಕಾಗಿರ್ತಕ್ಕಂಥ ಡ್ರಗ್ಸ್ಗಳು ಇಲ್ಲಿ ಕರ್ನಾಟಕದಲ್ಲಿ ಉತ್ಪಾದಿಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಸೊ ಇವತ್ತು ಒಳ್ಳೆ ಹೋರಾಟ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದುವರಿತಾ ಇದೆ. ಒಳ್ಳೆ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಯಾವುದೇ ಪ್ರದೇಶ ನೋಡಿದ್ರೂ ಸಹ ಇದು ವಿಫಲ ಆಗ್ತಾರೆ ಅಂತ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ನಿರಂತರವಾಗಿ ಫಾಲೋ ಅಪ್ಪಲ್ಲಿ ಇದ್ದೀವಿ. ಅಂದರೆ ನಮ್ಮ ಏನು ಗುರಿ ಇತ್ತು ಹಿಂದೆ ಆ ಮನೆಗೂ ನೀರು ಕೊಡುವಂಥದ್ದು, ನೇರ ನಲ್ಲಿ ಸಂಪರ್ಕ ಕೊಡುವಂಥದ್ದಿದೆ, ಅದನ್ನು ನಾವು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಅವ್ರ ಕಡೆಯಿಂದ ಏನಕ್ಕೆ ಅವ್ರ ಕೈ ಜೋಡಿಸ್ತಾ ಇಲ್ಲ ಅಂತ ಅವರು ದಯವಿಟ್ಟು ಅವ್ರನ್ನ ಪ್ರಶ್ನೆ ಮಾಡಿ. ನಾವು ಆಗಲೇ ನಮ್ಮ ಕಾತೂರು ಇರ್ಬೋದು, ನಮ್ಮ ಹುದುಕೇರಿ ಇರ್ಬೋದು, ನಂತರ ಇವತ್ತು ಇತಿಮತಿಲೂ ಕೂಡ ಕೆಲಸ ಪೂರ್ಣಗೊಳಿಸುವಂಥದ್ದು ಕೆಲಸ ಭಾಳ ಫೋರ್ಸ್ ಮಾಡಿ ಒತ್ತಡ ಹಾಕಿ ನಾವು ಮಾಡ್ತಾ ಇದ್ದೀವಿ. ಆದರೂ ಸಹ ಇದು ಯಾವುದೇ ರೀತಿಯ ಪ್ರತಿಕ್ರಿಯೆ ರಾಜ್ಯ ಸರ್ಕಾರದಿಂದ ಬರ್ತಾ ಇಲ್ಲ. ಅವ್ರದ್ದು ಕೂಡ ಪಾಲಿದೆ, ಅವ್ರು ಅದನ್ನ ಕೊಡಲಿ, ಮತ್ತು ನಂತರ ವೆರಿಫಿಕೇಷನ್ ಸರ್ಟಿಫಿಕೇಟ್ನು ಕೂಡ ಅವ್ರು ಅಪ್ಲೋಡ್ ಮಾಡಿದ್ರೆ ಇದೆಲ್ಲನೂ ಕೂಡ ಆಗಿದೆ ಅಂತ ನಂತರ ನಾವು ಫಾಲೋ ಅಪ್ ಮಾಡಿ ಕೇಂದ್ರದಿಂದ ಇನ್ನಷ್ಟು ನಾವು ಮಾಡ್ಬೋದು ಅಭಿವೃದ್ಧಿ. ಮಹಾತ್ಮ ಗಾಂಧಿಯವರ ಹೆಸರು ಪ್ರತಿಯೊಂದು ಕೆಲಸದಲ್ಲೂ ಶಾಶ್ವತವಾಗಿದೆ. ಜಲ್ ಜೀವನ್ ಮಿಷನಲ್ಲಿ ಮನೆ ಮನೆಗೂ 55 ಲೀಟರ್ ನೀರು ಕೊಡುವಂಥ ದೃಷ್ಟಿಯಲ್ಲಿ ಶುದ್ಧ ಕುಡಿಯೋ ನೀರು ಕೊಡುವಾಗ ಅವರ ಆದರ್ಶಗಳು ಜೀವಿತವಾಗಿದೆ. ಆವಾಸ್ ಯೋಜನೆ ಮೂಲಕ ಮನೆಗಳು ಕೊಡೋ ಸಮಯದಲ್ಲಿ ಅವರ ಆದರ್ಶಗಳು ಜೀವಿತವಾಗಿದೆ. ಈ ವಿಕಸಿತ ಭಾರತದ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಮಾಡಬೇಕು ಅಂತ ಗುರಿ ಇಟ್ಟಿದ್ದೀವಿ. ಜೊತೆಗೆ ಸ್ವದೇಶಿ ದೃಷ್ಟಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಎಲ್ಲನೂ ಕೂಡ ಪೂಜ್ಯ ಮಹಾತ್ಮ ಗಾಂಧಿ ಅವರ ಆದರ್ಶದೊಂದಿಗೆ ನಡೀತಾ ಇರ್ತಕ್ಕಂಥ ಹೋರಾಟ. ಇವರು ಬರೀ ಹೆಸರು ಬದಲಾವಣೆಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ರೀತಿಯ ನಿಜವಾದಂಥ ಆಧಾರ ಇಲ್ಲ ಅಂತ ನಮ್ಮ ಸ್ಪಷ್ಟವಾದಂಥ ನಿಲುವು. ಪ್ರತಿ ಕೆಲಸದಲ್ಲೂ ಕೂಡ ಅವರ ಆದರ್ಶವಾಗಿ ಜೀವಿತವಾಗಿದೆ. ಇವತ್ತು ಬರೀ ಅವರು ಹಿಂದೆ ಇರ್ತಕ್ಕಂಥ UPA ಸರ್ಕಾರ ಇರ್ಬೋದು, ಇಲ್ಲಿಯೂ ಕೂಡ ಅವ್ರ ಕೆಲಸ ನೋಡ್ಕೊಳ್ಳಿ, ಇಲ್ಲಿ ಜನರಿಗೆ ನ್ಯಾಯ ಕೊಡುವಂಥದ್ದು ಕೆಲಸ ಆಗಲಿ, ಬೇರೆಯವ್ರದ್ದು ಏನು ಒಳ್ಳೆ ಕೆಲಸ ನಡೀತಾ ಇದೆ ಅದನ್ನ ಟೀಕಿಸುವಂಥದ್ದು ಏನು ನೈತಿಕತೆ ಇಲ್ಲದೇ ಇರ್ತಕ್ಕಂಥ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ವಿಫಲ ಆಗ್ತಾ ಇದೆ. ಈಗ ಇನ್ನೊಂದು ಕಡೆ ಆಡಳಿತನೂ ಕೂಡ ದುರ್ಬಳಕೆ ಆಗ್ತಾ ಇರ್ತಕ್ಕಂಥದ್ದು ಅನೇಕ ಉದಾಹರಣೆಗಳಿದ್ದಾವೆ. ಇವತ್ತು ಡ್ರಗ್ಸು ಏನು ಇದು ಇಡೀ ರಾಜ್ಯದಲ್ಲಿ ಅದರ ಮಾರಾಟಕ್ಕೆ ಕೇಂದ್ರ ಆಗ್ತಾ ಇದೆ. ನಿಜಕ್ಕೂ ಅದು ಖಂಡನೀಯ. ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಈ ಕೇಂದ್ರಗಳು ಅಂದರೆ ಸಾಮಾನ್ಯ ಡ್ರಗ್ಗಳಲ್ಲ, ಇದು ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಕಾರ್ಖಾನೆ ವ್ಯವಸ್ಥೆಯನ್ನು ಬೇಕಾಗಿರ್ತಕ್ಕಂಥ ಡ್ರಗ್ಸ್ಗಳು ಇಲ್ಲಿ ಕರ್ನಾಟಕದಲ್ಲಿ ಉತ್ಪಾದಿಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಸೊ ಇವತ್ತು ಒಳ್ಳೆ ಹೋರಾಟ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದುವರಿತಾ ಇದೆ. ಒಳ್ಳೆ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಯಾವುದೇ ಪ್ರದೇಶ ನೋಡಿದ್ರೂ ಸಹ ಇದು ವಿಫಲ ಆಗ್ತಾರೆ ಅಂತ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ನಿರಂತರವಾಗಿ ಫಾಲೋ ಅಪ್ಪಲ್ಲಿ ಇದ್ದೀವಿ. ಅಂದರೆ ನಮ್ಮ ಏನು ಗುರಿ ಇತ್ತು ಹಿಂದೆ ಆ ಮನೆಗೂ ನೀರು ಕೊಡುವಂಥದ್ದು, ನೇರ ನಲ್ಲಿ ಸಂಪರ್ಕ ಕೊಡುವಂಥದ್ದಿದೆ, ಅದನ್ನು ನಾವು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಅವ್ರ ಕಡೆಯಿಂದ ಏನಕ್ಕೆ ಅವ್ರ ಕೈ ಜೋಡಿಸ್ತಾ ಇಲ್ಲ ಅಂತ ಅವರು ದಯವಿಟ್ಟು ಅವ್ರನ್ನ ಪ್ರಶ್ನೆ ಮಾಡಿ. ನಾವು ಆಗಲೇ ನಮ್ಮ
ಕಾತೂರು ಇರ್ಬೋದು, ನಮ್ಮ ಇದು ಹುದುಕೇರಿ ಇರ್ಬೋದು, ನಂತರ ಇವತ್ತು ಇತಿಮತಿಲೂ ಕೂಡ ಇವತ್ತು ಕೆಲಸ ಪೂರ್ಣಗೊಳಿಸುವಂಥದ್ದು ಕೆಲಸ ಭಾಳ ಫೋರ್ಸ್ ಮಾಡಿ ಒತ್ತಡ ಹಾಕಿ ನಾವು ಮಾಡ್ತಾ ಇದ್ದೀವಿ. ಆದರೂ ಸಹ ಇದು ಯಾವುದೇ ರೀತಿಯ ಪ್ರತಿಕ್ರಿಯೆ ರಾಜ್ಯ ಸರ್ಕಾರದಿಂದ ಬರ್ತಾ ಇಲ್ಲ. ಅವ್ರದ್ದು ಕೂಡ ಒಂದು ಪಾಲಿದೆ, ಅವ್ರು ಅದನ್ನ ಕೊಡಲಿ ಮತ್ತು ನಂತರ ವೆರಿಫಿಕೇಷನ್ ಸರ್ಟಿಫಿಕೇಟ್ನು ಕೂಡ ಅವ್ರು ಅಪ್ಲೋಡ್ ಮಾಡಿದ್ರೆ ಇದೆಲ್ಲನೂ ಕೂಡ ಆಗಿದೆ ಅಂತ ನಂತರ ನಾವು ಫಾಲೋ ಅಪ್ ಮಾಡಿ ಕೇಂದ್ರದಿಂದ ಇನ್ನಷ್ಟು ನಾವು ಮಾಡ್ಬೋದು. ಮಹಾತ್ಮ ಗಾಂಧಿ ಅವರ ಹೆಸರು ಪ್ರತಿ ಒಂದು ಕೆಲಸದಲ್ಲೂ ಶಾಶ್ವತವಾಗಿದೆ. ಜಲ್ ಜೀವನ್ ಮಿಷನಲ್ಲಿ ಮನೆ ಮನೆಗೂ 55 ಲೀಟರ್ ನೀರು ಕೊಡುವಂಥ ದೃಷ್ಟಿಯಲ್ಲಿ ಶುದ್ಧ ಕುಡಿಯೋ ನೀರು ಕೊಡುವಾಗ ಅವರ ಆದರ್ಶಗಳು ಜೀವಿತವಾಗಿದೆ. ಆವಾಸ್ ಯೋಜನೆ ಮೂಲಕ ಮನೆಗಳು ಕೊಡೋ ಸಮಯದಲ್ಲಿ ಅವರ ಆದರ್ಶಗಳು ಜೀವಿತವಾಗಿದೆ. ಈ ವಿಕಸಿತ ಭಾರತದ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಮಾಡಬೇಕು ಅಂತ ಗುರಿ ಇಟ್ಟಿದ್ದೀವಿ. ಜೊತೆಗೆ ಸ್ವದೇಶಿ ದೃಷ್ಟಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಎಲ್ಲನೂ ಕೂಡ ಪೂಜ್ಯ ಮಹಾತ್ಮ ಗಾಂಧಿ ಅವರ ಆದರ್ಶದೊಂದಿಗೆ ನಡೀತಾ ಇರ್ತಕ್ಕಂಥ ಹೋರಾಟ. ಇವರು ಬರೀ ಹೆಸರು ಬದಲಾವಣೆಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ರೀತಿಯ ನಿಜವಾದಂಥ ಆಧಾರ ಇಲ್ಲ ಅಂತ ನಮ್ಮ ಸ್ಪಷ್ಟವಾದಂಥ ನಿಲುವು. ಪ್ರತಿ ಕೆಲಸದಲ್ಲೂ ಕೂಡ ಅವರ ಆದರ್ಶವಾಗಿ ಜೀವಿತವಾಗಿದೆ. ಇವತ್ತು ಬರೀ ಅವರು ಹಿಂದೆ ಇರ್ತಕ್ಕಂಥ UPA ಸರ್ಕಾರ ಇರ್ಬೋದು, ಇಲ್ಲಿಯೂ ಕೂಡ ಅವ್ರ ಕೆಲಸ ನೋಡ್ಕೊಳ್ಳಿ, ಇಲ್ಲಿ ಜನರಿಗೆ ನ್ಯಾಯ ಕೊಡುವಂಥದ್ದು ಕೆಲಸ ಆಗಲಿ, ಬೇರೆಯವ್ರದ್ದು ಏನು ಒಳ್ಳೆ ಕೆಲಸ ನಡೀತಾ ಇದೆ ಅದನ್ನ ಟೀಕಿಸುವಂಥದ್ದು ಏನು ನೈತಿಕತೆ ಇಲ್ಲದೇ ಇರ್ತಕ್ಕಂಥ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ವಿಫಲ ಆಗ್ತಾ ಇದೆ. ಈಗ ಇನ್ನೊಂದು ಕಡೆ ಆಡಳಿತನೂ ಕೂಡ ದುರ್ಬಳಕೆ ಆಗ್ತಾ ಇರ್ತಕ್ಕಂಥದ್ದು ಅನೇಕ ಉದಾಹರಣೆಗಳಿದ್ದಾವೆ. ಇವತ್ತು ಡ್ರಗ್ಸು ಏನು ಇದು ಇಡೀ ರಾಜ್ಯದಲ್ಲಿ ಅದರ ಮಾರಾಟಕ್ಕೆ ಕೇಂದ್ರ ಆಗ್ತಾ ಇದೆ. ನಿಜಕ್ಕೂ ಅದು ಖಂಡನೀಯ. ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಈ ಕೇಂದ್ರಗಳು ಅಂದರೆ ಸಾಮಾನ್ಯ ಡ್ರಗ್ಗಳಲ್ಲ, ಇದು ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಕಾರ್ಖಾನೆ ವ್ಯವಸ್ಥೆಯನ್ನು ಬೇಕಾಗಿರ್ತಕ್ಕಂಥ ಡ್ರಗ್ಸ್ಗಳು ಇಲ್ಲಿ ಕರ್ನಾಟಕದಲ್ಲಿ ಉತ್ಪಾದಿಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಸೊ ಇವತ್ತು ಒಳ್ಳೆ ಹೋರಾಟ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದುವರಿತಾ ಇದೆ. ಒಳ್ಳೆ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಯಾವುದೇ ಪ್ರದೇಶ ನೋಡಿದ್ರೂ ಸಹ ಇದು ವಿಫಲ ಆಗ್ತಾರೆ ಅಂತ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ನಿರಂತರವಾಗಿ ಫಾಲೋ ಅಪ್ಪಲ್ಲಿ ಇದ್ದೀವಿ. ಅಂದರೆ ನಮ್ಮ ಏನು ಗುರಿ ಇತ್ತು ಹಿಂದೆ ಆ ಮನೆಗೂ ನೀರು ಕೊಡುವಂಥದ್ದು, ನೇರ ನಲ್ಲಿ ಸಂಪರ್ಕ ಕೊಡುವಂಥದ್ದು ಇದೆ, ಅದನ್ನ ನಾವು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಅವ್ರ ಕಡೆಯಿಂದ ಏನಕ್ಕೆ ಅವ್ರ ಕೈ ಜೋಡಿಸ್ತಾ ಇಲ್ಲ ಅಂತ ಅವರು ದಯವಿಟ್ಟು ಅವ್ರನ್ನ ಪ್ರಶ್ನೆ ಮಾಡಿ. ನಾವು ಆಗಲೇ ನಮ್ಮ ಕಾತೂರು ಇರ್ಬೋದು, ನಮ್ಮ ಇದು ಹುದುಕೇರಿ ಇರ್ಬೋದು, ನಂತರ ಇವತ್ತು ಇತಿಮತಿಲೂ ಕೂಡ ಇವತ್ತು ಕೆಲಸ ಪೂರ್ಣಗೊಳಿಸುವಂಥದ್ದು ಕೆಲಸ ಭಾಳ ಫೋರ್ಸ್ ಮಾಡಿ ಒತ್ತಡ ಹಾಕಿ ನಾವು ಮಾಡ್ತಾ ಇದ್ದೀವಿ. ಆದರೂ ಸಹ ಇದು ಯಾವುದೇ ರೀತಿಯ ಪ್ರತಿಕ್ರಿಯೆ ರಾಜ್ಯ ಸರ್ಕಾರದಿಂದ ಬರ್ತಾ ಇಲ್ಲ. ಅವ್ರದ್ದು ಕೂಡ ಒಂದು ಪಾಲಿದೆ, ಅವ್ರು ಅದನ್ನ ಕೊಡಲಿ ಮತ್ತು ನಂತರ ವೆರಿಫಿಕೇಷನ್ ಸರ್ಟಿಫಿಕೇಟ್ನು ಕೂಡ ಅವ್ರು ಅಪ್ಲೋಡ್ ಮಾಡಿದ್ರೆ ಇದೆಲ್ಲನೂ ಕೂಡ ಆಗಿದೆ ಅಂತ ನಂತರ ನಾವು ಫಾಲೋ ಅಪ್ ಮಾಡಿ ಕೇಂದ್ರದಿಂದ ಇನ್ನಷ್ಟು ನಾವು ಮಾಡ್ಬೋದು. ಮಹಾತ್ಮ ಗಾಂಧಿ ಅವರ ಹೆಸರು ಪ್ರತಿ ಒಂದು ಕೆಲಸದಲ್ಲೂ ಶಾಶ್ವತವಾಗಿದೆ. ಜಲ್ ಜೀವನ್ ಮಿಷನಲ್ಲಿ ಮನೆ ಮನೆಗೂ 55 ಲೀಟರ್ ನೀರು ಕೊಡುವಂಥ ದೃಷ್ಟಿಯಲ್ಲಿ ಶುದ್ಧ ಕುಡಿಯೋ ನೀರು ಕೊಡುವಾಗ ಅವರ ಆದರ್ಶಗಳು ಜೀವಿತವಾಗಿದೆ. ಆವಾಸ್ ಯೋಜನೆ ಮೂಲಕ ಮನೆಗಳು ಕೊಡೋ ಸಮಯದಲ್ಲಿ ಅವರ ಆದರ್ಶಗಳು ಜೀವಿತವಾಗಿದೆ. ಈ ವಿಕಸಿತ ಭಾರತದ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಮಾಡಬೇಕು ಅಂತ ಗುರಿ ಇಟ್ಟಿದ್ದೀವಿ. ಜೊತೆಗೆ ಸ್ವದೇಶಿ ದೃಷ್ಟಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಎಲ್ಲನೂ ಕೂಡ ಪೂಜ್ಯ ಮಹಾತ್ಮ ಗಾಂಧಿ ಅವರ ಆದರ್ಶದೊಂದಿಗೆ ನಡೀತಾ ಇರ್ತಕ್ಕಂಥ ಹೋರಾಟ. ಇವರು ಬರೀ ಹೆಸರು ಬದಲಾವಣೆಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ರೀತಿಯ ನಿಜವಾದಂಥ ಆಧಾರ ಇಲ್ಲ ಅಂತ ನಮ್ಮ ಸ್ಪಷ್ಟವಾದಂಥ ನಿಲುವು. ಪ್ರತಿ ಕೆಲಸದಲ್ಲೂ ಕೂಡ ಅವರ ಆದರ್ಶವಾಗಿ ಜೀವಿತವಾಗಿದೆ. ಇವತ್ತು ಬರೀ ಅವರು ಹಿಂದೆ ಇರ್ತಕ್ಕಂಥ UPA ಸರ್ಕಾರ ಇರ್ಬೋದು, ಇಲ್ಲಿಯೂ ಕೂಡ ಅವ್ರ ಕೆಲಸ ನೋಡ್ಕೊಳ್ಳಿ, ಇಲ್ಲಿ ಜನರಿಗೆ ನ್ಯಾಯ ಕೊಡುವಂಥದ್ದು ಕೆಲಸ ಆಗಲಿ, ಬೇರೆಯವ್ರದ್ದು ಏನು ಒಳ್ಳೆ ಕೆಲಸ ನಡೀತಾ ಇದೆ ಅದನ್ನ ಟೀಕಿಸುವಂಥದ್ದು ಏನು ನೈತಿಕತೆ ಇಲ್ಲದೇ ಇರ್ತಕ್ಕಂಥ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ವಿಫಲ ಆಗ್ತಾ ಇದೆ. ಈಗ ಇನ್ನೊಂದು ಕಡೆ ಆಡಳಿತನೂ ಕೂಡ ದುರ್ಬಳಕೆ ಆಗ್ತಾ ಇರ್ತಕ್ಕಂಥದ್ದು ಅನೇಕ ಉದಾಹರಣೆಗಳಿದ್ದಾವೆ. ಇವತ್ತು ಡ್ರಗ್ಸು ಏನು ಇದು ಇಡೀ ರಾಜ್ಯದಲ್ಲಿ ಅದರ ಮಾರಾಟಕ್ಕೆ ಕೇಂದ್ರ ಆಗ್ತಾ ಇದೆ. ನಿಜಕ್ಕೂ ಅದು ಖಂಡನೀಯ. ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಈ ಕೇಂದ್ರಗಳು ಅಂದರೆ ಸಾಮಾನ್ಯ ಡ್ರಗ್ಗಳಲ್ಲ, ಇದು ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಕಾರ್ಖಾನೆ ವ್ಯವಸ್ಥೆಯನ್ನು ಬೇಕಾಗಿರ್ತಕ್ಕಂಥ ಡ್ರಗ್ಸ್ಗಳು ಇಲ್ಲಿ ಕರ್ನಾಟಕದಲ್ಲಿ ಉತ್ಪಾದಿಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಸೊ ಇವತ್ತು ಒಳ್ಳೆ ಹೋರಾಟ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದುವರಿತಾ ಇದೆ. ಒಳ್ಳೆ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಯಾವುದೇ ಪ್ರದೇಶ ನೋಡಿದ್ರೂ ಸಹ ಇದು ವಿಫಲ ಆಗ್ತಾರೆ ಅಂತ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ನಿರಂತರವಾಗಿ ಫಾಲೋ ಅಪ್ಪಲ್ಲಿ ಇದ್ದೀವಿ.
ಅಂದರೆ ನಮ್ಮ ಏನು ಗುರಿ ಇತ್ತು ಹಿಂದೆ ಆ ಮನೆಗೂ ನೀರು ಕೊಡುವಂಥದ್ದು, ನೇರ ನಲ್ಲಿ ಸಂಪರ್ಕ ಕೊಡುವಂಥದ್ದಿದೆ, ಅದನ್ನ ನಾವು ಮಾಡ್ತಾಯಿದ್ದೀವಿ. ರಾಜ್ಯ ಸರ್ಕಾರ ಅವ್ರ ಕಡೆಯಿಂದ ಏನಕ್ಕೆ ಅವ್ರ ಕೈ ಜೋಡಿಸ್ತಾ ಇಲ್ಲ ಅಂತ ಅವರು ದಯವಿಟ್ಟು ಅವ್ರನ್ನ ಪ್ರಶ್ನೆ ಮಾಡಿ. ನಾವು ಆಗಲೇ ನಮ್ಮ ಕಾತೂರು ಇರ್ಬೋದು, ನಮ್ಮ ಇದು ಹುದುಕೇರಿ ಇರ್ಬೋದು, ನಂತರ ಇವತ್ತು ತಿತಿಮತಿಲೂ ಕೂಡ ಇವತ್ತು ಕೆಲಸ ಪೂರ್ಣಗೊಳಿಸುವಂಥದ್ದು ಕೆಲಸ ಭಾಳ ಫೋರ್ಸ್ ಮಾಡಿ ಒತ್ತಡ ಹಾಕಿ ನಾವು ಮಾಡ್ತಾಯಿದ್ದೀವಿ. ಆದರೂ ಸಹ ಇದು ಯಾವುದೇ ರೀತಿಯ ಪ್ರತಿಕ್ರಿಯೆ ರಾಜ್ಯ ಸರ್ಕಾರದಿಂದ ಬರ್ತಾ ಇಲ್ಲ. ಅವ್ರದ್ದು ಕೂಡ ಒಂದು ಪಾಲಿದೆ, ಅವ್ರು ಅದನ್ನ ಕೊಡಲಿ, ಮತ್ತು ನಂತರ ವೆರಿಫಿಕೇಷನ್ ಸರ್ಟಿಫಿಕೇಟ್ನು ಕೂಡ ಅವ್ರು ಅಪ್ಲೋಡ್ ಮಾಡಿದ್ರೆ ಇದೆಲ್ಲನೂ ಕೂಡ ಆಗಿದೆ ಅಂತ ನಂತರ ನಾವು ಫಾಲೋ ಅಪ್ ಮಾಡಿ ಕೇಂದ್ರದಿಂದ ಇನ್ನಷ್ಟು ನಾವು ಮಾಡ್ಬೋದು ಅಭಿವೃದ್ಧಿ.